ಸರ್ ನಿಜವಾಗ್ಲೂ ಈ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಅನ್ನೋದು ನಮ್ಮ ಶಿವಮೊಗ್ಗದಲ್ಲಿ ಮಾಡ್ತಾರೆ. ನಿಜವಾಗ್ಲೂ ಹೆಮ್ಮೆ ಪಡಬೇಕಾದಂಥ ವಿಚಾರ. ಕರ್ನಾಟಕದಲ್ಲಿ ಎಲ್ಲ ಕಡೆನೂ, ಭಾರತದಲ್ಲಿ ಎಲ್ಲ ಕಡೆನೂ ನವೆಂಬರ್ 14ರಿಂದ ಈ 20ರವರೆಗೆ ಏನು ಸಪ್ತಾಹ ಮಾಡ್ತಾ ಇದ್ದೀರಾ, ಭಾಳ ಅದ್ಭುತವಾದ ಕಾರ್ಯಕ್ರಮ ಇದು. ನಿಜವಾಗ್ಲೂ ಪ್ರತಿಯೊಂದು ಮಕ್ಕಳಾಗಲಿ, ಪ್ರತಿಯೊಂದು ಸಾರ್ವಜನಿಕರಾಗಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಪುಸ್ತಕ ಒಂದು ಆಸ್ತಿ. ಸೊ ನಾವು ಈ ಆಸ್ತಿಯನ್ನು ನಾವು ಸಂಪಾದನೆ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥದ್ದು. ಸೊ ಈ ಗ್ರಂಥಾಲಯ ಸಪ್ತಾಹದ ಬಗ್ಗೆ ಒಂದು ಚೂರು ವಿವರಣೆ ಕೊಡಿ ಸರ್. ನಾವೀಗ ಸಾರ್ವಜನಿಕ ಗ್ರಂಥಾಲಯ ಅನ್ನೋದು ನಿಮ್ಗೆ ಗೊತ್ತಿದ್ದಂಗೆ ಹಾಂ ಸರ್. 1965ರಲ್ಲಿ ಒಂದು ಆಕ್ಟ್ ಆಯ್ತು, ಹಾಂ ಸರ್. ಗ್ರಂಥಾಲಯ ಆಕ್ಟ್ ಆಯ್ತು. ಹಾಂ ಸರ್. ಈ ಗ್ರಂಥಾಲಯ ಅನ್ನೋದು ಏನು, ಸಾರ್ವಜನಿಕ ಗ್ರಂಥಾಲಯ ಇದಕ್ಕೆ ಹುಟ್ಟಾಕಿದರೆ ಯಾರಂದ್ರೆ ಹಾಂ ಸರ್. ನಮ್ಮ ರಾಷ್ಟ್ರ ಈ ಗ್ರಂಥಾಲಯ ಪಿತಾಮಹರಾದ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರು. ಹಾಂ ಸರ್. ಅವರು ತಮಿಳುನಾಡು ತಂಜಾವೂರಿನಲ್ಲಿ ಜನಿಸಿದವರು. ಆದ್ರೆ ಭಾರತಾದ್ಯಂತ ಒಂದು ಗ್ರಂಥಾಲಯ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ತಂದ್ರು, ಮತ್ತೆ ಒಂದು ಕ್ರಾಂತಿಯನ್ನು ಎಬ್ಸಿದ್ರು. ಹಾಂ ಸರ್. ಹಾಗಾಗಿ ಅಲ್ಲಿಂದ ಇವತ್ತು ಏನಾಯ್ತು ಅಂತ ಹೇಳಿದ್ರೆ, ಗ್ರಂಥಾಲಯಗಳಲ್ಲಿ, ಸಾರ್ವಜನಿಕ ಗ್ರಂಥಾಲಯದಲ್ಲಿ ಬಹಳಷ್ಟು ಗ್ರಂಥ ಭಂಡಾರಗಳಿದ್ದಾವೆ, ಬಹಳಷ್ಟು ಓದುವಂತಹ ವಿಷಯಗಳಿದ್ದಾವೆ. ಅಗಾಧವಾದ ಗ್ರಂಥ ಸಂಪತ್ತಿದೆ ಇಲ್ಲಿ. ಇದನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪಬ್ಲಿಕ್ಕಿಗೆ ಮುಟ್ಸ್ಬೇಕು, ಸಾರ್ವಜನಿಕರಿಗೆ ಮುಟ್ಸ್ಬೇಕು. ಯಾಕಂದ್ರೆ ಒಬ್ಬ ಸಣ್ಣ ಮಗುವಿಂದ ಹಿಡಿದು ವಯಸ್ಕನವರೆಗೂ ಇಲ್ಲಿ ಬೇಕಾದಷ್ಟು ಅಗಾಧವಾದ ಗ್ರಂಥ ಭಂಡಾರ ಇದೆ, ಗ್ರಂಥದ ಆಸ್ತಿ ಇದೆ ಇಲ್ಲಿ. ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಇಡೋದು ಅಷ್ಟೇ ಅಲ್ಲದೇನೆ ಉಪಯೋಗ ಆಗಬೇಕು, ನಮ್ಮ ದೇಶದ, ನಮ್ಮ ಸಮುದಾಯದ ಜನಗಳಿಗೆ ಉಪಯೋಗ ಆಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಗ್ರಂಥಾಲಯದಲ್ಲಿ ಅರಿವು ಮೂಡಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಗ್ರಂಥಾಲಯ ಸಪ್ತಾಹವನ್ನು ಆಚರಣೆ ಮಾಡ್ತಾ ಬಂದಿದೆ. ಯಾಕಂತಂದ್ರೆ 1919ರಲ್ಲಿ ಒಂದು ಗ್ರಂಥಾಲಯ ಚಳವಳಿ ಸ್ಟಾರ್ಟ್ ಆಯ್ತು ಆವಾಗ ಬರೋಡಾದಲ್ಲಿ. ಆ ಒಂದು ಸಂದರ್ಭದಲ್ಲಿ ಈ ಗ್ರಂಥಾಲಯ ಅನ್ನೋ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಸಾರ್ವಜನಿಕ ಗ್ರಂಥಾಲಯ ಅನ್ನೋ ಒಂದು ಸ್ಟಾರ್ಟ್ ಮಾಡಿದ ದಿಸೆಯಲ್ಲಿ ಇವತ್ತು ಗ್ರಂಥಾಲಯ ನಡೆದು ಹೇಗೆ ಬಂತು ಅಂತ ಹೇಳಿದ್ರೆ, 1960ರಲ್ಲಿ ನಮ್ದು ಕರ್ನಾಟಕ ಗ್ರಂಥಾಲಯ ಆಕ್ಟ್ ಆಯ್ತು. ಸರ್ಕಾರದಿಂದ ಅಧಿಕೃತವಾಗಿ ಏನು ನೀವು ಸಾರ್ವಜನಿಕರು ಏನು ಇದೇನೋ ಸೆಸ್ ಅಂತಿರಲ್ಲ, ಅದನ್ನ ಕಟ್ತಿರಲ್ಲ, ಅದರಲ್ಲಿ ಒಂದು 6% ಈ ಗ್ರಂಥಾಲಯ ಕರ ಅಂತ ತಗೊಂಡ್ಬಿಟ್ಟು ಇದರಲ್ಲಿ ಏನು ನಮ್ಮ ಸ್ಥಳೀಯ ಸಂಸ್ಥೆಗಳು ಮತ್ತೆ BBMP ಇರ್ಬೋದು ಅಥವಾ ನಗರ ಪಾಲಿಕೆಗಳಿರ್ಬೋದು, ಮಹಾನಗರ ಪಾಲಿಕೆಗಳಿರ್ಬೋದು, ಕರ ವಸೂಲಿ ಮಾಡಿದ್ದನ್ನ 6% ಅನ್ನು ನಮ್ಮ ಗ್ರಂಥಾಲಯ ಇಲಾಖೆಗೆ ಸಂದಾಯ ಮಾಡ್ತಾರೆ. ಆ ಒಂದು 6% ಅಲ್ಲಿ ಈ ಗ್ರಂಥಾಲಯ ಅನ್ನೋದು ನಡೀತಿದೆ. ಇವತ್ತು ಈ ನಮ್ಮ ಕರ್ನಾಟಕದಲ್ಲಿ ಗ್ರಂಥಾಲಯ ಇಡೀ ಭಾರತದಲ್ಲಿ ಒಂದು ಸುಸಜ್ಜಿತವಾದ ಒಂದು ಸಂಸ್ಥೆಯಾಗಿ ಬೆಳೀತಾ ಇದೆ. ಯಾಕಂದ್ರೆ ಇವತ್ತು ಒಂದು ಮೇಲ್ಪಂಕ್ತಿಯನ್ನು ಹಾಕೊಟ್ರು, ಈಗ ಒಂದು ಪಂಚಸೂತ್ರಗಳನ್ನ ನಮಗೆ ಅಳವಡಿಸಿದ್ರು. ಆ ಪಂಚಸೂತ್ರಗಳು ಯಾವಂದ್ರೆ, ಗ್ರಂಥಗಳು ಉಪಯೋಗಕ್ಕಾಗಿವೆ, ಪ್ರತಿ ಓದುವರಿಗೂ ಅವರ ಗ್ರಂಥ, ಪ್ರತಿ ಗ್ರಂಥಕ್ಕೂ ಅದರ ಓದುಗ, ಗ್ರಂಥಾಲಯದ ಓದುಗನ ಸಮಯವನ್ನು ಉಳಿಸಿ, ಹಾಗೂ ಗ್ರಂಥಾಲಯ ಬೆಳೆಯುವ ಸಂಸ್ಥೆ ಆಗಿದೆ ಅಂತ ಹೇಳಿ 5 ಪಂಚಸೂತ್ರಗಳನ್ನು ಹಾಕೊಟ್ರು. ಅದೇ ಮೇಲ್ಪಂಕ್ತಿಯಲ್ಲಿ ಇವತ್ತು